ಹಲೋ ಎವ್ರಿವಾನ್, ದಿಸ್ ಈಸ್ ಮಾಧುರಿ. ಸೊ ನಾವಿವತ್ತು ಮ್ಯಾಜಿಕ್ ಈ ಟಾಪಿಕ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಮ್ಯಾಜಿಕ್ ಈ ಟಾಪಿಕ್ನ ತಿಳ್ಕೋಬೇಕು ಅಂದ್ರೆ ಫಸ್ಟ್ ನಾವು ವೊವೆಲ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಕಾನ್ಸೊನೆಂಟ್ಸ್, ಶಾರ್ಟ್ ವೊವೆಲ್ಸ್ ಅಂಡ್ ಆಲ್ಸೋ ಲಾಂಗ್ ವೊವೆಲ್ಸ್. ಈ ಫೋರ್ ಟಾಪಿಕ್ ಕೂಡ ನಮ್ಗೆ ಗೊತ್ತಿರಬೇಕು. ಸೊ ಟು ಅಂಡರ್ಸ್ಟ್ಯಾಂಡ್ ದ ಮ್ಯಾಜಿಕ್ ಈ ಟಾಪಿಕ್. ಸೊ ಫಸ್ಟ್ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ವಾಟ್ ಆರ್ ದ ವೊವೆಲ್ಸ್. ವೊವೆಲ್ಸ್ ಅಂದ್ರೆ 5 ವೊವೆಲ್ಸ್ ಇರುತ್ತೆ. ಯಾವ್ದ್ಯಾವ್ದು? ಎ, ಇ, ಐ, ಓ, ಯು ಆರ್ ದ 5 ಶಾರ್ಟ್ ವೊವೆಲ್ಸ್. ವಾಟ್ ಆರ್ ದ ಕಾನ್ಸೊನೆಂಟ್ಸ್? ಕಾನ್ಸೊನೆಂಟ್ಸ್ ಅಂದ್ರೆ ಅದರ್ ದೆನ್ ದೀಸ್ ಲೆಟರ್, ರೆಸ್ಟ್ ಆಫ್ ದ ಲೆಟರ್ಸ್ ಎ, ಇ, ಐ, ಓ, ಯು ಲೆಟರ್ಸ್ ಬಿಟ್ಟು ಇನ್ ಮಿಕ್ಕಿದ್ ಯಾವ ಲೆಟರ್ಸ್ ಇದೆಯೋ ಅದನ್ನೆಲ್ಲ ನಾವು ಕಾನ್ಸೊನೆಂಟ್ಸ್ ಅಂತ ಕರಿತೀವಿ ಅಲ್ವಾ. ಸೊ ನೆಕ್ಸ್ಟ್ ಶಾರ್ಟ್ ವೊವೆಲ್ಸ್. ಶಾರ್ಟ್ ವೊವೆಲ್ಸ್ ಅಂದ್ರೆ ಏನು? ಶಾರ್ಟ್ vowels is also known as the sound of the vowels. ಓಕೆನಾ? ಇನ್ ಫೋನಿಕ್ಸ್ ಅಲ್ಲಿ ನಾವು ಎಲ್ಲಾ ಲೆಟರ್ಸ್ಗೂ ನಾವು ಸೌಂಡ್ಸ್ ನ ರೀಡ್ ಮಾಡ್ತೀವಿ. ಸೊ ಅಲ್ವಾ? ಸೊ ಅ, ಎ, ಇ, ಅ, ಅ. ಓಕೆನಾ? ಅ, ಎ, ಇ, ಅ ಆರ್ ದ 5 ಶಾರ್ಟ್ vowels. ಸೊ ಎ, ಇ, ಐ, ಓ, ಯು ಅನ್ನೋದು ಜಸ್ಟ್ vowels. ದಟ್ ಈಸ್ ದ ನೇಮ್ ಆಫ್ ದ vowels. ಬಟ್ ವಿ ಆರ್ ಸೇಯಿಂಗ್ ನೇಮ್ ಹೇಳ್ತಾ ಇದೀವಿ ಇಲ್ಲಿ. ಸೊ ಅ, ಎ, ಇ, are the 5 short vowels. So short vowels is also known as the sounds of the vowels. Okay na? So next, what are the long vowels? So long vowels is also known as the name of the vowels. So name of the vowels ಯಾವುದು? long vowels ಯಾವುದು ಅಂದ್ರೆ ಎ, ಇ, ಐ, ಓ, ಯು ಆರ್ ದ 5 ಲಾಂಗ್ ವೊವೆಲ್ಸ್. ಸೊ ಇದನ್ನ ಲಾಂಗ್ ವೊವೆಲ್ಸ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ, ಮತ್ತೆ ಇದನ್ನ ನೇಮ್ ಆಫ್ ದ ವೊವೆಲ್ಸ್ ಯಾಕೆ ಅಂದ್ರೆ, ಈ ಎ ಅನ್ನೋ ಲೆಟರು ಶಾರ್ಟ್ ಆಗಿ ಎ ಅಂತ ನೇಮ್ ಆಫ್ ದ ಲೆಟರ್ ಹೇಳುತ್ತೆ. ಸೊ ಇ, ಐ, ಓ, ಯು. ಓಕೆನಾ? ಸೊ ಲಾಂಗ್ vowels is also known as the name of the vowels. ಸೊ ಅಂಡರ್ಸ್ಟುಡ್. ಸೊ ಫಸ್ಟ್ ಮ್ಯಾಜಿಕ್ ಈ ಟಾಪಿಕ್ ಅಲ್ಲಿ ನಮ್ಗೆ 4 ಟಾಪಿಕ್ಸ್ ಗೊತ್ತಿರಬೇಕು. ದಟ್ ಈಸ್ ವೊವೆಲ್ಸ್ ಅಂದ್ರೆ ಏನು, ಕಾನ್ಸೋನೆಂಟ್ಸ್ ಅಂದ್ರೆ ಏನು, ಶಾರ್ಟ್ ವೊವೆಲ್ಸ್ ಅಂದ್ರೆ ಏನು, ಲಾಂಗ್ ವೊವೆಲ್ಸ್ ಅಂದ್ರೆ ಏನು. ಆಮೇಲೆ ನಾವು ಫಸ್ಟ್ ವೊವೆಲ್ಸ್ ಅಂದ್ರೆ ಅರ್ಥ ಮಾಡ್ಕೊಂಡ್ವಿ, ಕಾನ್ಸೋನೆಂಟ್ಸ್ ಅಂದ್ರೆ ಫಿನಿಶ್ಡ್ ಆಯ್ತು. ನೆಕ್ಸ್ಟ್ ಶಾರ್ಟ್ ವೊವೆಲ್ಸ್ is also known as the sounds of the vowels, that is a, e, and long vowels is, that is name of the vowels. A, E, I, O, U are the 5 long vowels. That is also known as the name of the vowels. So after understanding all the 4 topics, then we have to go for the CVC to CVCE words. What is CVC to CVCE words? ಅಂದ್ರೆ CVC words ಅಂದ್ರೆ consonants, vowel, ಕಾನ್ಸೊನೆಂಟ್ಸ್. ಸಿ ಅನ್ನೋದು ಕಾನ್ಸೊನೆಂಟ್ಸ್ ಅಲ್ವಾ? ಎ ಅನ್ನೋದು ವೊವೆಲ್ ವರ್ಡ್ ಅಲ್ವಾ? ಪಿ ಅನ್ನೋದು ಕಾನ್ಸೊನೆಂಟ್. ಸೊ ಸಿ ವಿ ಸಿ ಮತ್ತೆ ಸಿ ವಿ ಸಿ ಇ ವರ್ಡ್ಸ್ ಇದ್ದಾಗ ಕೂಡ ಮಾತ್ರನೇ ನಮ್ಗೆ ಮ್ಯಾಜಿಕ್ ಅಪ್ಲೈ ಆಗುತ್ತೆ. ಓಕೆನಾ? ಸೊ ಇವಾಗ ಸಿ ವಿ ಸಿ ಇವಾಗ ಮ್ಯಾಜಿಕ್ ಆದಾಗ ಕ ಆಪ್ ಇದ್ದಿದ್ದು ಕ ಏಪ್ ಆಗುತ್ತೆ. ಓಕೆನಾ? ಸೊ ಕ ಆಪ್ ಇದ್ದಿದ್ದು ಕ ಏಪ್ ಹೇಗಾಯ್ತು ಅಂತ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಕ ಆಪ್ ಯಾವಾಗ ನಾವು ಇದಕ್ಕೆ ಲೆಟರ್ ಇ, ಯಾವಾಗ ಇಂಗ್ಲಿಷ್ ಅಲ್ಲಿ ಲಾಸ್ಟ್ ಲೆಟರ್ ಅಲ್ಲಿ ಇ ಬರುತ್ತೋ ಸೊ ಅವಾಗ ನಮ್ಗೆ ಅದು ಮ್ಯಾಜಿಕ್ ಆಗುತ್ತೆ. ಸೊ ಅದು ಯಾವಾಗ ಅಂದ್ರೆ ಸಿ ವಿ ಸಿ ವರ್ಡ್ಸ್ ಆಗಿದ್ದಾಗ ಮಾತ್ರ. ಓಕೆನಾ? ಸೊ ಒನ್ಲಿ ಒನ್ ಕಾನ್ಸೊನೆಂಟ್ಸ್, ಒನ್ ವೊವೆಲ್ ಮತ್ತೆ ಒನ್ ಕಾನ್ಸೊನೆಂಟ್, ಸಿ ವಿ ಸಿ ವರ್ಡ್ ಇದ್ದಾಗ ಮಾತ್ರನೇ ಮ್ಯಾಜಿಕ್ ಅಪ್ಲೈ ಆಗೋದು. ಇನ್ ಮಿಕ್ಕಿದ ಬೇರೆ ವರ್ಡ್ಸ್ ಗಳಿಗೆ ಮ್ಯಾಜಿಕ್ ಅಪ್ಲೈ ಆಗಲ್ಲ. ಅಂಡ್ ಒನ್ ಮೋರ್, ಲಾಸ್ಟ್ ಅಲ್ಲಿ ಈ ಲೆಟರ್ ಇರ್ಲೇಬೇಕು. ಸೊ ಯಾವಾಗ ಈ ಲೆಟರ್ ಲಾಸ್ಟ್ ಅಲ್ಲಿ ಇರುತ್ತೋ ಅದೇನಾಗುತ್ತೆ, ಕ ಆಪ್ ಇದ್ದಿದ್ದು ಯಾವಾಗ ಮ್ಯಾಜಿಕ್ ಆಗುತ್ತೆ ಅವಾಗ ಕ ಏಪ್ ಆಗುತ್ತೆ. ಕ ಏಪ್. ಅರ್ಥ ಆಯ್ತಾ? ಇಲ್ಲಿ ಮ್ಯಾಜಿಕ್ ಆಗಿದ್ದೇನು ಅಂದ್ರೆ, ಇಲ್ಲಿ ಸೌಂಡ್ ಆಫ್ ದ ಲೆಟರ್ ಬಂದು ನೇಮ್ ಆಫ್ ದ ಲೆಟರ್ ಆಗಿ ಚೇಂಜ್ ಆಗುತ್ತೆ. ಕ ಆ ಇದ್ದಿದ್ದು ಕ ಏಪ್, ಕ ಆಪ್ ಇದ್ದಿದ್ದು ಕ ಏಪ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ದ ಮ್ಯಾಜಿಕ್. ಓಕೆನಾ? ಸೊ ಒನ್ ಮೋರ್ ಎಕ್ಸಾಂಪಲ್ ನೋಡೋಣ. ಕ ಇ ಟ. ಕ ಇ ಟ
ಇದ್ದಿದ್ದು when we add the magic E, that is E add up ಆದಾಗ ಏನಾಗುತ್ತೆ, E jumps over the consonants, E jumps over the consonants and vowel says it name. ನೇಮ್ ಹೇಳುತ್ತೆ. ಓಕೆನಾ? ಸೌಂಡ್ ಆಫ್ ದ ಲೆಟರ್ ಇದ್ದಿದ್ದು ನೇಮ್ ಆಫ್ ದ ಲೆಟರ್ ಆಗಿ ಚೇಂಜ್ ಆಗುತ್ತೆ. ಕ ಇ ಟ ಕಿಟ್ ಇದ್ದಿದ್ದು ಕ ಐಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಲೆಟ್ಸ್ ಸಿ ಮೋರ್ ಎಕ್ಸಾಂಪಲ್. ಕ ಆ ಕ. When we add the magic E, what will happen? Ka A B E K. ಇದಿದು when we add the magic E, bike B I. ಓಕೆನಾ? ಇಲ್ಲಿ ಏನಾಗ್ತಿದೆ, ಸೌಂಡ್ಸ್ ಆಫ್ ದ ಲೆಟರ್ is changing to ನೇಮ್ ಆಫ್ ದ ಲೆಟರ್ಸ್. ಓಕೆನಾ? ನೆಕ್ಸ್ಟ್ ರ್ ಆ ಪ. ರಾಪ್ ಇದ್ದಿದ್ದು when I add the magic E, rope. ವ ಇ ನ್ ಇದ್ದಿದ್ದು ವೈನ್. ಓಕೆನಾ? ಲೆಟ್ಸ್ ಸಿ ಮೋರ್ ಎಕ್ಸಾಂಪಲ್. ನ್ ಆ ಟ ನಾಟ್ ಇದ್ದಿದ್ದು ಮ್ಯಾಜಿಕ್ ಕೀ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನೋಟ್. ದಟ್ ಈಸ್ ಲಾಂಗ್ ವೋವೆಲ್ ಆಗುತ್ತೆ. ಸೌಂಡ್ ಆಫ್ ದ ಲೆಟರ್ is changing to ನೇಮ್ ಆಫ್ ದ ಲೆಟರ್. ಓಕೆ, ದಟ್ ಈಸ್ ಶಾರ್ಟ್ ವೋವೆಲ್ ಇದ್ದಿದ್ದು ಲಾಂಗ್ ವೋವೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಕ ಅ ಟ. ವೆನ್ ವಿ ಆರ್ ದ ಮ್ಯಾಜಿಕ್ ಕೀ, ಕ ಯೂಟ್ ಕ್ಯೂಟ್. ಓಕೆನಾ? ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಓ ನೋಟ್ ಅಲ್ವಾ? ಸೊ ಬರೀ ನಾವು 3 ಲೆಟರ್ಸ್ ಮಾತ್ರ ರೀಡ್ ಮಾಡಬೇಕು. ಲಾಸ್ಟ್ ಲೆಟರ್ ಇ ನ ನಾವು ರೀಡ್ ಮಾಡೋಂಗಿಲ್ಲ. ದಟ್ ಈಸ್ ಇ ಬಂದು ಸೈಲೆಂಟ್ ಆಗುತ್ತೆ. ಓಕೆನಾ? ಸೊ ನೋ ಓಟ್ ನೋಟ್ ಕ ಯೂಟ್ ಕ್ಯೂಟ್. ಓನ್ಲಿ 3 ಲೆಟರ್ಸ್ ಮಾತ್ರ ರೀಡ್ ಮಾಡಬೇಕು. ಲಾಸ್ಟ್ ಈ ಲೆಟರ್ ಸೈಲೆಂಟ್ ಆಗಿರುತ್ತೆ. ಈ ಲೆಟರ್ ನ ರೀಡ್ ಮಾಡಂಗಿಲ್ಲ. ಓಕೆನಾ? ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಫ್ ಯು ಫೈಂಡ್ ಇಟ್ ಯೂಸ್ಫುಲ್, please share this channel to your friends and family, and please subscribe our YouTube channel for more such educational videos. Thank you.